ಮುಂದಿನ ಪ್ರಸ್ತುತಿ ಉಮಾಮಹೇಶ್ವರ. ಉಮಾಮಹೇಶ್ವರರ ದಿವ್ಯ ದಾಂಪತ್ಯ ಮತ್ತು ಶಿವಶಕ್ತಿಯ ಅವಿನಾಭಾವ ಸಂಬಂಧವನ್ನು ಬಿಂಬಿಸುವ ಸುಂದರ ಕೃತಿ ಇದಾಗಿದೆ. ಸಮುದ್ರ ಮಂಥನದ ಸಂದರ್ಭದಲ್ಲಿ ಲೋಕವನ್ನು ರಕ್ಷಿಸಲು ವಿಷವನ್ನು ಸೇವಿಸಿದ ಶಿವನ ಕಂಠದಲ್ಲೇ ಅದನ್ನು ತಡೆದ ಪಾರ್ವತಿ ದೇವಿಯು ಕರುಣೆಯಿಂದಲೇ ಶಿವನು ನೀಲಕಂಠ ಎಂಬ ಹೆಸರನ್ನು ಪಡೆದನು. ಈ ದಿವ್ಯ ಪ್ರಸಂಗವನ್ನು ನೃತ್ಯದ ಮೂಲಕ ಮನೋಜ್ಞವಾಗಿ ಕಾಣಬಹುದು. ರಾಗ ಷಣ್ಮುಖಪ್ರಿಯ, ತಾಳ ಆದಿ. ಇದನ್ನು ನರ್ತಿಸುವವರು ಅನಗ, ಕೃಷ್ಣ, ಲರಿಕಾ, ಪ್ರಣವಿ, ರಾಧಾ ಮತ್ತು ಸಿಂಧು. So